ANMR ನ್ಯೂಸ್ಗೆ ಸ್ವಾಗತ. Guess what did I find in Chintamani? Welcome to People Tree Preschool, where childhood is respected and learning feels joyful and meaningful. At People Tree, classrooms are thoughtfully designed to encourage exploration, creativity, and independent thinking in every child. Every space here supports hands-on learning and helps children develop communication, confidence, and curiosity. Our outdoor spaces allow children to learn through movement, play, and discovery while building strength, balance, and social skills. At People Tree, we provide a safe and nurturing environment where every child feels secure, supported, and happy. Admissions are open now. Book a school visit today. ಸಚಿವರಿಂದ ರೈತರಿಗೆ ಕೃಷಿ ಪರಿಕರಗಳ ವಿತರಣೆ. ರೈತರಿಗೆ ಒಳ್ಳೆಯ ಸೌಕರ್ಯ ಒದಗಿಸಬೇಕು ಎಂಬುದು ನಮ್ಮ ಉದ್ದೇಶ ಅಲ್ಲದೆ ಇದು ನಮ್ಮ ಎಲ್ಲರ ಕರ್ತವ್ಯ ಸಹ ಆಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕೃಷಿ ವಿಜ್ಞಾನ ಕೇಂದ್ರ ಕುರುಬೂರು ಮತ್ತು ಚಿಂತಾಮಣಿ ಪಶುಸಂಗೋಪನಾ ಇಲಾಖೆ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆಯಡಿಯಲ್ಲಿ 15 ಮಂದಿ ಕೃಷಿ ಪರಿಕರಗಳ ಉಚಿತ ವಿತರಣೆ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ ಮೇವು ಕತ್ತರಿಸುವ ಯಂತ್ರಗಳು, ಸ್ಪ್ರೇಯರ್ ಹಾಗೂ ಸಲಕರಣೆಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಚಿವರು ಮಾತನಾಡುತ್ತಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಭಾಗವಾಗಿದ್ದು ಚಾಪ್ ಕಟ್ಟರ್ನಲ್ಲಿ ಅರ್ಧದಷ್ಟು 17,000 ರಿಯಾಯಿತಿ ಇದೆ. ಉಳಿದಂತೆ 17,000 ರೂಗಳನ್ನು ರೈತರು ಪಾವತಿ ಮಾಡಿದ್ದಾರೆ. ಇಂದು ಒಟ್ಟು 15 ಮಂದಿ ಫಲಾನುಭವಿಗಳ ಪೈಕಿ 10 ಮಂದಿ ರೈತರು ಮಾತ್ರ ತಮ್ಮ ವಂತಿಗೆಯನ್ನು ಪಾವತಿ ಮಾಡಿದ್ದು ಅವರಿಗೆ ಯಂತ್ರಗಳನ್ನು ಕೊಡಲಾಗುತ್ತಿದೆ. ಇದರ ಜೊತೆಗೆ ಕೃಷಿಗೆ ಅನುಕೂಲವಾಗುವ ಹಲವಾರು ಸಲಕರಣೆಗಳು ಸಹ ವಿತರಣೆ ಮಾಡುತ್ತಿದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಚಿವರು ಕೋರಿದರು. ಸಮಾಜದಲ್ಲಿ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಬದಲಾವಣೆಗಳಾದಾಗ ನಮಗೆ ಸಿಕ್ಕ ಅವಕಾಶಗಳನ್ನು ಸಿಕ್ಕಾಗ ಅವರ ಅನುಭವವನ್ನು ಜನರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಸಚಿವರು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಪಾಪಿರೆಡ್ಡಿ, ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವೀರರಾಜು, ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್, ಶಿಶು ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿಯ ತಾಲೂಕು ಅಧಿಕಾರಿ ಮಹೇಶ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ, ನಗರಾಭಿವೃದ್ಧಿ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದೆ. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಏನು ಈ ಕೃಷಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಕೊಡುವ ಕಾರ್ಯಕ್ರಮ ಇವತ್ತು ಹಾಕೊಂಡಿದ್ದೀವಿ. ಅದನ್ನ ಮಾನ್ಯ ಮಂತ್ರಿಗಳ ಕೈಯಲ್ಲಿ ವಿತರಣೆ ಮಾಡಿಸೋದು ಅಂತ ಈ ಉದ್ದೇಶ ಇಷ್ಟೇ. ಅವರು ರೈತರು ಸಬಲರಾಗಬೇಕು ಆರ್ಥಿಕವಾಗಿ
ಇಲ್ಲಂದ್ರೆ ಇವತ್ತು ಯೂರಿಯಾ ಒಂದು 270 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ 1000 ಮತ್ತು ಕಾರ್ಯಕ್ರಮದ ಪ್ರಾಯೋಜಕರಿಗೂ ವಂದಿಸ್ತಾ ನನ್ನ ಈ ಏನು ಈ ಕಾರ್ಯಕ್ರಮದ ಉದ್ದೇಶನ ತಿಳಿಸ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯ ಮತ್ತು ಪಶುಸಂಗೋಪನಾ ಇಲಾಖೆ ಹಾಗೂ ಈ ಒಂದು ಇಲಾಖೆಗಳ ವತಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಇವತ್ತು ಹಲವಾರು ಸೌಲಭ್ಯಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರ, ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಗೌಡವರೇ, ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ KVK ಬರ್ಕೊಡ್ಬೇಕಲ್ಲ, ನೀವು ಯಾರು ಏನಾದ್ರು ಗೊತ್ತಾಗುತ್ತಲ್ಲ ನಿಮಗೆ. ಮುಖ್ಯಸ್ಥರಾಗಿರ್ತಕ್ಕಂಥ ಪಾಪರೆಡ್ಡಿ ಅವರೇ, ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವೀರರಾಜ್ ಅವರೇ, ಡಾಕ್ಟರ್ ವೀರರಾಜ್ ಅವರೇ, ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಆನಂದ್ ಅವರೇ, ಶಿಶು ಮತ್ತು ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಯೋಜನೆಗಳ ಫಲಾನುಭವಿಗಳೇ, ರೈತರೇ, ತಾಯಂದಿರೇ ಮತ್ತು ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳ ಭಾಗ. ಈಗ ಉದಾಹರಣೆಗೆ ಚಾಪ್ ಕಟ್ಟರ್, ಈಗ ಇದರಲ್ಲಿ ಅರ್ಧದಷ್ಟು ಸಬ್ಸಿಡಿ, ನೀವು 17,000 ರೂಪಾಯಿ ನೀವು ಕಟ್ಟಬೇಕು. ಇನ್ನು ಉಳಿದಂತ 17,000 34,000 ಅದ್ರ ಬೆಲೆ, ಇನ್ನು 17,000 ಸರ್ಕಾರದ ವತಿಯಿಂದ ತಮಗೆ ವಿನಾಯಿತಿ ಅಂದರೆ ಸಬ್ಸಿಡಿ ಕೊಡುವಂಥ ಒಂದು ಕಾರ್ಯಕ್ರಮ. ಈಗ ಸುಮಾರು 15 ಫಲಾನುಭವಿಗಳಲ್ಲಿ 10 ಜನ ಫಲಾನುಭವಿಗಳು ಈಗ ತಮ್ಮ ವಂತಿಗೆಯನ್ನು ತಾವು ಕಟ್ಟಿರೋದ್ರಿಂದ ಈಗ 10 ಜನಕ್ಕೆ ಈಗ ಚಾಪ್ ಕಟರನ್ನು ಕೊಡುವಂಥದ್ದಾಗುತ್ತೆ. ಇನ್ನು ಉಳಿದಾಗೆ ಈಗ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಅನುಕೂಲವಾಗ್ತಕ್ಕಂಥ ಹಲವಾರು ಸಲಕರಣೆಗಳು, ಉದಾಹರಣೆಗೆ ಶನಿಕೆ ಕೂತ್ಕೊಂಡು ನಾವು ಇರೋದು, ನಮ್ಮ ಮಕ್ಕಳು ಅಥವಾ ನಮ್ಮ ಕಷ್ಟದ ಫಲ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾವಂತರಾಗಿ ಒಳ್ಳೆ ಸೌಲಭ್ಯ ಪಡೆಯುವಂಥದ್ದು ಒಂದು ರೀತಿ ಪೋಷಕರಿಗೆ ಅದು ಖುಷಿ ವಿಚಾರ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಆಲೋಚನೆ ಇಲ್ಲಿರ್ತಕ್ಕಂಥ ರೈತರಿಗೂ ನಮ್ಮ ರೈತರಿಗೆ ಒಳ್ಳೆ ಒಂದು ಸೌಲಭ್ಯ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾವುದೇ ಒಂದು ಒಳ್ಳೆ ಸೌಲಭ್ಯ ಸೌಕರ್ಯ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಇವತ್ತಿನ ವ್ಯವಸ್ಥೆ ಬದಲಾಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಇವೆಲ್ಲ ಬದಲಾವಣೆಗಳಾಗಬೇಕಾದ್ರೆ ಈ ರೀತಿಯಾಗಿ ಅವಕಾಶಗಳನ್ನ ಎಲ್ಲರಿಗೂ ಅದರ ಅನುಭವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇರ್ತಕ್ಕಂಥ ಕಾರಣಗಳು. ನಾನೀಗ ಬೆಳಿಗ್ಗೆ ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಮುನ್ನಡಿಬೇಕು ಅಂತಕ್ಕಂಥದ್ದನ್ನ ತಾವು ಯಾರಿಗೆ ತಾವು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನೀವು ಸೌಲಭ್ಯ ಇದೆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಅದನ್ನ ಎತ್ಕೊಂಡೋಗಿ ಮನೆಯಲ್ಲಿ ಒಂದು ಮೂಲೆಯಲ್ಲೋ ಒಂದು ಶೆಡ್ಡಲ್ಲಿ ಹಾಕ್ಬಿಟ್ಟು ಅದು ಏನೋ ಎಕ್ಸ್ಟ್ರಾ ಪಾಡೇಷನ್ ಪಡಿಂಟು
ತಮ್ಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ತಾವೆಲ್ಲರೂ ಬಂದಿದ್ದೀರಾ. ನಾನು ಆಗಿಂದಾಗೆ ಈ ರೀತಿಯಾಗಿ ವಿಷಯಗಳನ್ನು ತಮಗೆ ಹೇಳುವಂಥದ್ದು ನಮ್ಮ ಕರ್ತವ್ಯ. ಒಂದು ವಿದ್ಯಾವಂತನಾಗಿ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅರ್ಥ ಮಾಡ್ಕೊಂಡಿರೋನಾಗಿ ಆಗಿಂದಾಗೆ ಜನರಿಗೆ ಮಾಹಿತಿ, ತಿಳುವಳಿಕೆ, ಮಾರ್ಗದರ್ಶನ ಇವೆಲ್ಲ ಮಾಡುವಂಥದ್ದು ನನ್ನ ಕರ್ತವ್ಯ ಆಗುತ್ತೆ. ಅದರ ಭಾಗವಾಗಿ ಇವತ್ತು ನಾನು ತಮಗೆಲ್ಲರಿಗೂ ವಿಷಯ ಹೇಳಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ